ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಪಾಠ 1 ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿನ ನಾವು ಲಾಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳ ಬಗ್ಗೆ, ಪೂರ್ಣಾಂಕಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನೀವೇನಾದರೂ ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಅದು ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಅದರ ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಠ 1ರಲ್ಲಿ ನೆಕ್ಸ್ಟ್ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಕಂಟಿನ್ಯೂ ಮಾಡೋಣ. ಸಂಖ್ಯೆಗಳಲ್ಲಿ ಅಲ್ಪವಿರಾಮ ಗುರುತಿಸುವ ವಿಧಾನ. ಸೊ ನಾವು ಯಾವ ರೀತಿ ಅಲ್ಪವಿರಾಮನ ಗುರುತಿಸಬೇಕು ಸಂಖ್ಯೆಗಳಲ್ಲಿ ಅಂತ ನೋಡಿದಾಗ, ಸಂಖ್ಯೆಯ ಬಲಭಾಗ ಅಂದರೆ ಈ ಸೈಡ್ ಏನಿರುತ್ತಲ್ಲ, ಬಿಡಿ 10, 100 ಆ ಕಡೆ ಬಿಡಿ ಸ್ಥಾನದಿಂದ ಮೊದಲ 3 ಅಂಕಿಗಳಿಗೆ, ಅದಾದಮೇಲೆ 2 ಅಂಕಿಗಳಿಗೆ ಒಂದೊಂದಾದಂಗೆ ನಾವೇನು ಮಾಡಬೇಕು, ಅಲ್ಪವಿರಾಮನ ಗುರುತಿಸ್ತಾ ಹೋಗಬೇಕು. ಸೊ ಈ ರೀತಿ ಗುರುತಿಸೋದ್ರಿಂದ, ನಾವು ಅಲ್ಪವಿರಾಮನ ಗುರುತಿಸೋದ್ರಿಂದ ಏನು ಹೆಲ್ಪ್ ಆಗ್ತೈತಿ ಅಂದರೆ, ಸಂಖ್ಯೆಯನ್ನು ಓದ್ಬೋದು, ಬರೆಯಲು ಮತ್ತು ನೆನ್ಪಿಟ್ಕೊಳ್ಳೋಕ್ಕೆ ಅನುಕೂಲ ಆಗ್ತೈತಿ. ಈಗ ನೋಡೋಣ ಯಾವ ರೀತಿನ ನಾವು ಒಂದು ಅಲ್ಪವಿರಾಮನ ಹಾಕಬೇಕು ಅಂತ ಹೇಳಿ. ನಾನೇನು ಹೇಳಿದೆ, ಈಗ ಮೊದಲು ಬಿಡಿ ಸ್ಥಾನದಿಂದ 3 ಅಂಕಿ ಮೊದಲಿಗೆ ಒಂದು ಅಲ್ಪವಿರಾಮ ಹಾಕಬೇಕು. ಅಂದರೆ ಇದು ಬಿಡಿ 10, 100 3 ಅಂಕಿ ಆದಮೇಲೆ ಇಲ್ಲೊಂದು ಅಲ್ಪವಿರಾಮ. ಅದಾದಮೇಲೆ 3 ಅಂಕಿ ಆದಮೇಲೆ ನೆಕ್ಸ್ಟ್ 2 ಅಂಕಿಗೆ ಏನು ಮಾಡ್ಕೋಬೇಕು, ಅಲ್ಪವಿರಾಮನ ಹಾಕ್ತಾ ಹೋಗಬೇಕು. ಓಕೆ, ಈಗ ಇನ್ನೊಂದು ಸರ್ತಿ ತೋರಿಸ್ತೀನಿ. ಬಿಡಿ 10, 100 ಆದಮೇಲೆ ಇಲ್ಲೊಂದು ಅಲ್ಪವಿರಾಮ, ಅದಾದಮೇಲೆ 2 ಅಂಕಿ. ಸೊ ಇಲ್ಲಿ 1 ಅಂಕಿ ಐತಿ, ಮುಗೀತು. ಇದನ್ನು ಹೆಂಗೆ ಓದ್ತೀವಿ ನಾವು ಅಂತಂದರೆ, ಇದು ಬಿಡಿ 10, 100, 1000, 10,000, ಇದು ಲಕ್ಷ. ಹೌದಾ? 9 ಯಾವ ಮನೇಲಿ ಇದೆ ಅಂತಂದರೆ ಲಕ್ಷದ ಮನೆಯಲ್ಲಿ. ಸೊ ನಾವೇನು ಹೆಂಗೆ ಓದ್ತೀವಿ, 9 ಲಕ್ಷದ. ಇದು 56 ಯಾವ ಮನೇಲಿ ಐತಿ, ಸಾವಿರದ ಮನೆ. ಸೊ 9,56,239 ಅಂತ ಹೇಳಿ ಓದ್ತೀವಿ. ಓಕೆನಾ? ಸೊ ಈ ರೀತಿ ನೀವು ನೆನ್ಪಿಟ್ಕೋಬೇಕು ಯಾವುದು ಅಲ್ಪವಿರಾಮ ಹೆಂಗೆ ಹಾಕ್ತೀವಿ ಅಂತ. ಸೊ ಈಗ ಬರುವಾಗ ನಾವು ಗೊತ್ತಾಗ್ತದೆ, 9 ಲಕ್ಷದ ಅಲ್ಪವಿರಾಮ 56,239. ಫಸ್ಟ್ 3 ಅಂಕಿ ಯಾವುದೇ ಸಂಖ್ಯೆ ಆಗಿರಲಿ, 3 ಅಂಕಿ ಆದಮೇಲೆ ನಾವು ಅಲ್ಪವಿರಾಮ ಇಡಬೇಕು. ಅದಾದಮೇಲೆ ನೆಕ್ಸ್ಟ್ ಬರೋದಕ್ಕೆ 2 ಸಂಖ್ಯೆನ ಜೋಡಿ ಮಾಡಿಕೊಂಡು ನಾವೇನು ಮಾಡ್ತೀವಿ, ಅಲ್ಪವಿರಾಮನ ಇಟ್ಕೊಂಡು ಬರಬೇಕು. ಓದುವಾಗ ಹೆಂಗೆ ಓದ್ತೀವಿ, ಹಿಂಗೆ ಯಾವ ಮನೇಲಿ ಐತಿ, 9 ಲಕ್ಷದ ಮನೆ ಐತಿ. ಸೊ 9 ಲಕ್ಷ. ಇದು ಯಾವ ಮನೇಲಿ ಐತೆ, 56 ಸಾವಿರದ ಮನೆ. ಇದು 1000, ಇದು 10,000, ಇದು 1000, ಇದು 10,000. ಹೌದಾ? ಇದು ಸಾವಿರದ ಮನೇಲಿ ಐತಿ. ಸೊ 56,000. 2 100ರ ಮನೆ. ಸೊ 239. ಹಿಂಗೆ ಸ್ಪ್ಲಿಟ್ ಮಾಡಿ ಓದಬೇಕು. ಓಕೆನಾ? ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಇಷ್ಟು ನಂಬರ್ಸ್ ಇದ್ದಾವೆ. ಈಗ ಯಾವ ರೀತಿ ನಾವು ಅಲ್ಪವಿರಾಮನ ಹಾಕಬೇಕು ಅಂತಂದರೆ, ಫಸ್ಟ್ ನಾನೇನು ಹೇಳಿದೆ, 3 ಅಂಕಿ ಬಿಟ್ಟಾದಮೇಲೆ ಅಲ್ಪವಿರಾಮ ಹಾಕಬೇಕು. ಸೊ ಇಲ್ಲಿ ಅಲ್ಪವಿರಾಮ ಅಂದರೆ ಹಿಂಗೆ ಹಾಕ್ತೀವಿ, ಆಯಿತಾ? ಓಕೆ, ಇಲ್ಲಿ 3 ಅಂಕಿ ಆದಮೇಲೆ ಅಲ್ಪವಿರಾಮ, ಆಮೇಲೆ 2 ಅಂಕಿ ಆದಮೇಲೆ ಅಲ್ಪವಿರಾಮ ಇಟ್ಕೊಂಡು ಬರ್ತೀವಿ, ಇಲ್ಲೊಂದು. ಓಕೆ, ಈ ರೀತಿ. ಹಾಗಾದ್ರೆ ಇದನ್ನು ಯಾವ ರೀತಿ ಓದ್ತೀವಿ ನಾವು ಅಂದರೆ, ಇದು ಯಾವ ಮನೇಲಿ ಐತಿ 2 ಅಂತ ನೋಡೋಣ. ಫಸ್ಟ್ ಇದು ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಓಕೆ, 2 ಯಾವ ಮನೇಲಿ ಐತಿ, ಕೋಟಿ ಮನೆ. ಸೊ ಅದಕ್ಕೆ ನಾವು ಹೆಂಗೆ ಏನಂತ ಓದ್ತೀವಿ, 2 ಕೋಟಿ. 68 ಯಾವ ಮನೆ, ಲಕ್ಷ. ಸೊ 68 ಲಕ್ಷದ. ಓಕೆ, ಈ ರೀತಿ ಓದ್ಬೇಕು ನಾವು. 68 ಲಕ್ಷದ. 74 ಏನಂತ ಯಾವ ಮನೆಯಲ್ಲಿ, 74,000. ಓಕೆ, 74,931. ಇಷ್ಟು ಓದ್ತೀವಿ. 2 ಕೋಟಿ 68 ಲಕ್ಷದ 74,931. ಅರ್ಥ ಆಯ್ತಾ? ಅಲ್ಪವಿರಾಮ ಇಟ್ಟು ಓದೋದು. ಈಗ ನೆಕ್ಸ್ಟ್ ನೋಡೋಣ, 1 ಅಂಕಿಯ ಸಂಖ್ಯೆಗಳು. ಇದರೊಳಗೆ ಏನು ಕೇಳ್ತಾರೆ, 1 ಅಂಕಿಯ ಸಂಖ್ಯೆಗಳಂದರೆ ಯಾವ್ಯಾವು? ಇವೆಲ್ಲ ಏನು 1 ಅಂಕಿಯ ಸಂಖ್ಯೆಗಳು. 1, 2, 3, 4, 5, 6, 7, 8, 9. ಈಗ ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ, 9 ಆದಮೇಲೆ 10. ಇದು 10 ಏನು 9 ಒಂದು ಅಂಕಿಯ ಸಂಖ್ಯೆ ಅಲ್ಲ. ಯಾಕಂದರೆ ಇದ್ರಾಗ ಎಷ್ಟು ಅಂಕಿ ಇದಾವೆ, 1 ಮತ್ತು 2. ಸೊ ಇದು 1 ಅಂಕಿಯ ಸಂಖ್ಯೆ ಅಲ್ಲ. ಸೊ 1 ಅಂಕಿಯ ಸಂಖ್ಯೆ ಎಲ್ಲಿವರೆಗೂ ಬರ್ತಾವೋ, 1ರಿಂದ 9ವರೆಗೆ. ಹಾಗಂದರೆ ಇದು 1 ಅಂಕಿಯ ಸಂಖ್ಯೆಗಳಲ್ಲಿ ಕನಿಷ್ಠ ಅಥವಾ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು, 1. ನೀವು ಇಲ್ಲಿ ಬರ್ಕೋಬೋದು, ಈಗ ನೋಟ್ಸ್ ಮಾಡ್ಕೊತಿರ್ತೀರಲ್ಲ, ಬರ್ಕೋಬೋದು. ಕನಿಷ್ಠ ಸಂಖ್ಯೆ ಯಾವುದು, ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು, 1 ಅಂಕಿಯ ಸಂಖ್ಯೆ ಅಂದರೆ 1 ಅನ್ಬೇಕು, 0 ಅನ್ನಬಾರ್ದು.
ಗರಿಷ್ಠ ಅಥವಾ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 9. ಓಕೆ, ಇದು ಕನಿಷ್ಠ ಸಂಖ್ಯೆ, ಸಣ್ಣ ಸಂಖ್ಯೆ, ಒಂದು ಅಂಕಿದು. ಒಂದು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಅಂದರೆ 9. ಯಾಕಂದರೆ ಇದಿಷ್ಟು ಒಂದು ಅಂಕಿಯ ಸಂಖ್ಯೆಗಳಲ್ಲಿ ಇದೆ ಲಾಸ್ಟ್ ತಾನೆ, 9 ಲಾಸ್ಟು. ಸೊ ಇದು ದೊಡ್ಡ ಸಂಖ್ಯೆ ಆಗಿರ್ತೈತಿ. ಹಾಗಾದರೆ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? ಒಂದು ಅಂಕಿವು 9 ಅಂಕಿಗಳು ಇದ್ದಾವೆ. ಓಕೆ, ನೋಟ್ಸ್ ಮಾಡ್ಕೊತ ಹೋಗಿ ನೀವು. ನೆಕ್ಸ್ಟ್ ಬರೋದು 2 ಅಂಕಿಯ ಸಂಖ್ಯೆಗಳು. ಇವೆಲ್ಲ ಏನಾಗುತ್ತೆ? 2 ಅಂಕಿಯ ಸಂಖ್ಯೆಗಳು. ಲಾಸ್ಟಲ್ಲಿ 9 ಇತ್ತಾ? 9 ಆದಮೇಲೆ ನೆಕ್ಸ್ಟ್ ಸಂಖ್ಯೆ ಬರೋದು ಯಾವುದೀಗ? 10. ಓಕೆ, ಈಗ 2 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಶುರು ಆಗ್ತವೆ? 10ರಿಂದ ಸ್ಟಾರ್ಟ್ ಆಗಿ 99ವರೆಗೂ 2 ಅಂಕಿಯ ಸಂಖ್ಯೆಗಳೇ. ನೋಡಿ ಅದ್ರಾಗೆಲ್ಲ 2 ಅಂಕಿ ಇದಾವೆ ತಾನೆ. 1 2 ನೆಕ್ಸ್ಟ್ 1 2 ಅಂಕಿ ಅದಾವೆ ತಾನೆ. ಅವೆಲ್ಲ ಏನು? 2 ಅಂಕಿಯ ಸಂಖ್ಯೆಗಳು. ಹಾಗಾದರೆ ಕನಿಷ್ಠ ಅಥವಾ ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ ಯಾವುದು? ಬರ್ಕೋಬೇಕು, 10. ಅತ್ಯಂತ ದೊಡ್ಡ 2 ಅಂಕಿಯ ಸಂಖ್ಯೆ ಯಾವುದು? ಲಾಸ್ಟ್ ನಂಬರೇ ದೊಡ್ಡದು. ಸೊ ಅದು 99. ಓಕೆ, ಅತ್ಯಂತ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆನ ಕೇಳ್ತಾರೆ, ಇದು ನೀವು ಬರಿಬೇಕು. ಹಾಗಾದರೆ ಒಟ್ಟಾರೆ 10 ನಂಬರಿಂದ 99ವರೆಗೂ ಎಷ್ಟು 2 ಅಂಕಿಯ ಸಂಖ್ಯೆಗಳು ಬಂದವು ಅಂತಂದರೆ 90 ಸಂಖ್ಯೆಗಳು. ಓಕೆ, ಸೊ ಈಗ ನೆಕ್ಸ್ಟ್ ನೋಡೋಣ 3 ಅಂಕಿಯ ಸಂಖ್ಯೆನ. 3 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಅಂತ ನೋಡಿದ್ರೆ 100ರಿಂದ. ಸೊ 99 ಆಯಿತಾ? 99 ಆದಮೇಲೆ ನೆಕ್ಸ್ಟ್ ನಂಬರ್ ಬರೋದು ಯಾವುದು? 100. ನೋಡಿರಿ 3 ಸಂಖ್ಯೆ ಇದಾವೆ ತಾನೆ ಇದರಲ್ಲಿ. ಪ್ರತಿಯೊಂದು ನಂಬರ್ನಾಗೂ 3 ಸಂಖ್ಯೆ ಅದಾವೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? 3 ಅಂಕಿಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಎಲ್ಲಿಂದ? 100ರಿಂದ 101 102 3 104 105 106 ಇವೆಲ್ಲ 3 ಅಂಕಿಯ ಸಂಖ್ಯೆಗಳೇ. 200 300 ಇವೆಲ್ಲ ಸಂಖ್ಯೆಗಳೇ. ಇಲ್ಲೆಲ್ಲ ಮುಗಿದು ಲಾಸ್ಟ್ ನಂಬರ್ ಯಾವುದು 3 ಅಂಕಿದು? 999. ಓಕೆ, ಸೊ ಹಂಗಂದಿದ್ರಾಗ ಅತ್ಯಂತ ದೊಡ್ಡ 3 ಅಂಕಿಯ ಸಂಖ್ಯೆ ಯಾವುದು? ದೊಡ್ಡದು ಅಂತ ನೋಡಿದಾಗ ಲಾಸ್ಟ್ ನಂಬರ್ ಯಾವುದು? ಅದೇ ದೊಡ್ಡದು, 999. ಹಾಗಾದರೆ ಅತ್ಯಂತ ಚಿಕ್ಕ 3 ಅಂಕಿಯ ಸಂಖ್ಯೆ ಯಾವುದು? 100. ಓಕೆ, 3 ಅಂಕಿಯ ಚಿಕ್ಕ ಸಂಖ್ಯೆ 100, ದೊಡ್ಡ ಸಂಖ್ಯೆ 999. ಹಾಗಾದರೆ ಒಟ್ಟು 3 ಅಂಕಿಯ ಸಂಖ್ಯೆಗಳು ಎಷ್ಟಿದಾವು? 900 ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ 4 ಅಂಕಿಯ ಸಂಖ್ಯೆಗಳು. 1000ದಿಂದ ಸ್ಟಾರ್ಟ್ ಆಗುತ್ತೈತಿ ನಮ್ಮ 4 ಅಂಕಿಯ ಸಂಖ್ಯೆಗಳು. ಇಲ್ಲಿಂದ ಹಿಡಿದು 9999ವರೆಗೂ ಇರುವಂತಹ ಎಲ್ಲ ಸಂಖ್ಯೆಗಳು 4 ಅಂಕಿಯ ಸಂಖ್ಯೆಗಳಾಗ್ತವೆ. ನೋಡಿರಿ ಎಲ್ಲದರಲ್ಲೂ 4 ಅಂಕಿಗಳು ಇದಾವೆ. ಹೌದಾ? ಸೊ ಇವೆಲ್ಲ ಏನು 4 ಅಂಕಿಯ ಸಂಖ್ಯೆಗಳು. ಹಾಗಾದರೆ ಚಿಕ್ಕ 4 ಅಂಕಿಯ ಸಂಖ್ಯೆ ಯಾವುದು? ಚಿಕ್ಕದು ಅಂತಂದರೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗಿರ್ತೈತೆ ಅದೇ ಚಿಕ್ಕ ಸಂಖ್ಯೆ 1000. 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅಂದರೆ 1000. ದೊಡ್ಡ ಸಂಖ್ಯೆ ಯಾವುದು ಅಂತಂದರೆ 9999. ಓಕೆ, ಹಾಗಾದರೆ ಎಷ್ಟು ಒಟ್ಟು 4 ಅಂಕಿಯ ಸಂಖ್ಯೆಗಳು ಎಷ್ಟಿದಾವೆ ಒಟ್ಟು ಅಂತಂದರೆ 9000 ಇದ್ದಾವೆ. ನೆಕ್ಸ್ಟ್ ನೋಡೋಣ 5 ಅಂಕಿಯ ಸಂಖ್ಯೆಗಳು. 10,000ದಿಂದ 99,999ವರೆಗೂ ಇರ್ತಾವೆ. ಸೊ ಹಂಗಂದಿದ್ರೊಳಗೆ ಅತ್ಯಂತ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು ಅಂತಂದರೆ 10,000. ದೊಡ್ಡ ಸಂಖ್ಯೆ ಯಾವುದು? 99,999. ಒಟ್ಟು ಸಂಖ್ಯೆಗಳು ಎಷ್ಟು? 90,000 5 ಅಂಕಿಯ ಸಂಖ್ಯೆಗಳು ಇದ್ದಾವೆ. ಸೊ ಇದು ಯಾವ ರೀತಿ ನಾವು ನೋಡ್ತೀವಿ ಟೋಟಲ್ ಸಂಖ್ಯೆಗಳು ಅಂತಂದ್ರೆ 5 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು? 99,999. ಆಮೇಲೆ 4 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ನಮ್ಮದು? 9,999. ಇವನ್ನೆರಡು ಮೈನಸ್ ಮಾಡಿಬಿಟ್ರೆ ನಮ್ಗೆ 90,000 ಸಿಗ್ತಾವೆ. ಅದೇ ಥರ ಇದು 4 ಅಂಕಿ ನೋಡುವಾಗ ದೊಡ್ಡ ಸಂಖ್ಯೆ ಒಳಗೆ 3 ಅಂಕಿಯ ಒಂದು ಗರಿಷ್ಠ ಸಂಖ್ಯೆನ ಮೈನಸ್ ಮಾಡಿಬಿಡ್ಬೇಕು. ಅವಾಗ ನಮ್ಗೆ 1,000 ಅನ್ನೋದು ಸಿಗ್ತೈತಿ. ಓಕೆ, ಗೊತ್ತಾಯ್ತಲ್ಲ? ಈಗ ನೆಕ್ಸ್ಟ್ ನೀವು ಸಡನ್ನಾಗಿ ಕೇಳಿದಾಗ ಈಗ 5 ಅಂಕಿಯ ಒಂದು ಗರಿಷ್ಠ ಸಂಖ್ಯೆನ ಬರೀರಿ, 4 ಅಂಕಿಯ ಗರಿಷ್ಠ ಸಂಖ್ಯೆನ ಬರೀರಿ ಅಂತ ಕೇಳಿದಾಗ ನೀವು ಯಾವ ರೀತಿ ಬರೀಬೇಕು ಅಂತಂದರೆ, ಈಗ ಎಕ್ಸಾಂಪಲ್ 5 ಅಂಕಿಯ ಗರಿಷ್ಠ ಸಂಖ್ಯೆ ಬರೀರಿ ಅಂದರೆ ಗರಿಷ್ಠ ಅಂದರೆ ದೊಡ್ಡ ಸಂಖ್ಯೆ. ಆವಾಗ 5 ಅಂಕಿದು ಕೇಳಿದಾರಲ್ಲ, ಸೊ 5 ಸತಿ ನಾವು 9ಅನ್ನು ಬರೆದುಬಿಟ್ರೆ 5 ಅಂಕಿಯ ಗರಿಷ್ಠ ಸಂಖ್ಯೆ ಸಿಗುತ್ತೆ. 4 ಅಂಕಿಯ ಗರಿಷ್ಠ ಸಂಖ್ಯೆ ಬರೀರಿ ಅಂದರೆ 4 ಸಲ ನಾವು 9 ಬರೆದ್ರೆ 4 ಅಂಕಿಯ ಗರಿಷ್ಠ ಸಂಖ್ಯೆ ಸಿಗ್ತೈತಿ. 3 ಅಂಕಿಯ ಗರಿಷ್ಠ ಸಂಖ್ಯೆ ಬರೀರಿ ಅಂತಂದರೆ 3 ಸತಿ ನಾವು 9ಅನ್ನು ಬರೀಬೇಕು. 2 ಅಂಕಿಯ ಗರಿಷ್ಠ ಸಂಖ್ಯೆ ಅಂತಂದರೆ 2 ಸಲ, 1 ಅಂಕಿದಂದರೆ 1 ಸಲ. ಹೌದಲ್ವಾ? ಸೊ ಈ ರೀತಿ ಮಾಡ್ಕೊಂಡು ಬರಿತೀವಿ. ಅದೇ ಥರ ಕನಿಷ್ಠ ಸಂಖ್ಯೆನ ಯಾವ ರೀತಿ ಬರಿಬೇಕು ಅಂತಂದರೆ, ಈಗ 5 ಅಂಕಿಯ ಕನಿಷ್ಠ ಸಂಖ್ಯೆ ಬರೀರಿ ಅಂದರೆ 1 ಬರೆದು 4 0 ಕೊಡಬೇಕು. ಓಕೆನಾ?
4 0 ಒಟ್ಟು 5 ಸಂಖ್ಯೆ ಅಲ್ವಾ. ಈಗ 4 ಅಂಕಿಯ ಕನಿಷ್ಠ ಸಂಖ್ಯೆ ಬರೀ 1 ಬರೆದು 3 0 ಕೊಡಬೇಕು. 4 ಅಂಕಿ ಆದ್ವಾ. 3 ಅಂಕಿದು ಬರೀರಿ ಅಂದರೆ 100, 2 ಅಂಕಿದು ಬರೀ ಅಂದರೆ 10. ಈ ರೀತಿ ಒಂದೊಂದು ಇದು ಒಟ್ಟು ಅವ್ರು ಎಷ್ಟು ಸಂಖ್ಯೆ ಕೇಳಿರ್ತಾರಲ್ಲ ಅದು ಬರೆದು 1 ಮುಂದೆ ಉಳ್ಕಿದ್ದು 0 ಕೊಡ್ಬೋದು. 1 ಬರೆದು ಮತ್ತು 5 0 ಕೊಡೋದಲ್ಲ. ಓಕೆ, 1 ಬರಿಬೇಕು, ಆಮೇಲೆ 4 0 ಕೊಡು. 4 + 1 ಇಲ್ಲಿ ಎಷ್ಟಾಯ್ತು? 5 ಅಂಕಿ ಆಯ್ತವಾ. 5 ಅಂಕಿ ಆಗಂಗೆ ನಾವು ಮಾಡ್ಕೋಬೇಕು. ಸೊ ಇದು ಒಂದು ಈಸಿ ಟ್ರಿಕ್. ಸೊ ನಾನು ಹೇಳಿದಾಗೆಲ್ಲ ನೀವೆಲ್ಲ ಚೆನ್ನಾಗಿ ನೋಟ್ಸ್ ಮಾಡಿಕೊಂಡ್ರೆ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಓದೋಕ್ಕೆ ಈಸಿ ಆಗ್ತೈತಿ. ಅದೇ ಥರ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಲೆಸನ್ ಹಾಗೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಯಾವುದೂ ನೀವು ಇನ್ಫಾರ್ಮೇಷನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ವಿಷಯದ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.